ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕೆಲಸ ಮಾಡುತ್ತೇನೆ ಎಂದು ಎಲ್ಲ ಅನುಕೂಲಗಳನ್ನು ಪಡೆದು ಈಗ ಪಕ್ಷಾಂತರ ಮಾಡಿದ್ದಾರೆ. ಅದು ಸರಿಯಾದ ಕ್ರಮವಲ್ಲ. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಾರೆ ಹೋಗುತ್ತಾರೆ ಮುಖ್ಯವಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಆಗುವುದಿಲ್ಲ. ಸಾವಿರಾರು ಜನರನ್ನು ಹುಟ್ಟು ಹಾಕಿರುವ ಪಕ್ಷ ಕಾಂಗ್ರೆಸ್ ಪಕ್ಷ. ಪದ್ಮನಾಭನಗರ ಕ್ಷೇತ್ರದ ಕಾರ್ಯಕರ್ತರಿಗೆ ಶಕ್ತಿ ತುಂಬಲು ನಾವೆಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಬಂದಿದ್ದೇವೆ ಎಂದು ಮಾಜಿ ಸಂಸದ ಶಿವರಾಮೇಗೌಡ ಅವರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗುರಪ್ಪ ನಾಯ್ಡು, ಕಾಂಗ್ರೆಸ್ ಮುಖಂಡ ಕವಡಿ ಬಾಬು, ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ, ಜಿಬಿಐ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ, ಕೆಪಿಸಿಸಿ ಸಂಯೋಜಕ ನಿರ್ಮಾಪಕ ಸಂಜಯ್ ಗೌಡ ಹಾಗೂ ಪದ್ಮನಾಭನಗರ ಪರಾಜಿತ ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು ಹೇಳಿದರು. 2028ರ ಚುನಾವಣೆಗೆ ನಾವೆಲ್ಲರೂ ಪಕ್ಷವನ್ನು ಅಧಿಕಾರಕ್ಕೆ ತರುವ ಶ್ರಮಿಸಬೇಕು, ಪಕ್ಷ ಕಟ್ಟುವ ಕೆಲಸ ಮಾಡಬೇಕಾಗಿದೆ ಎಂದರು. ಆರ್ ಅಶೋಕ್ ಅವರನ್ನು ಸೋಲಿಸಿ ಅವರು ಮಾಡಿರುವ ಭ್ರಷ್ಟಾಚಾರವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡುತ್ತೇವೆ. ನಾವೆಲ್ಲರೂ ಒಂದಾಗಿದ್ದೇವೆ, ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷ ಕಟ್ಟುತ್ತೇವೆ ಎಂದು ಇದೇ ವೇಳೆ ಕಾರ್ಯಕರ್ತರಿಗೆ ಅಭಯಹಸ್ತವನ್ನು ನೀಡಿದರು. ನಾನು ಹೋಗೋಕೆ ಮುಂಚೆ ಪ್ರಮೋದ್ ಶ್ರೀನಿವಾಸ ಫೋನ್ ಮಾಡಿ ಅಧ್ಯಕ್ಷ CM ಇದ್ದಾರೆ, ಇಲ್ಲಿದೆ ಪಾರ್ಟಿ ಬೇಕಲ್ಲ, ನೆಕ್ಸ್ಟ್ ಮುಂದಿನ ಸಲ ಇಲ್ಲಿ ಪದ್ಮನಾಭದಲ್ಲಿ ಕಾಂಗ್ರೆಸ್ ನಾವು ತಗೊಂಬರೋಣ. ನಮ್ಮ ಅಧ್ಯಕ್ಷರು ಹಾಗೂ CM ಯಾರು ಹೇಳ್ತಾರೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈಗ ಅವರೆಲ್ಲರೂ ಅವ್ರಿಗೆ ಗ್ಯಾರಂಟಿ ಅಧ್ಯಕ್ಷ ಕೊಟ್ಟರು, BLO ಕೊಟ್ಟರು, ಅವ್ರಿಗೆ ಅಪ್ರಮತ್ ಕೊಟ್ಟರು. ಆದರೂ ಯಾರು ಅವ್ರಿಗೇನು ನಮ್ಮ ಪಾರ್ಟಿಗೆ ಏನು ತೀರ್ಮಾನ ತಗೊಳ್ತೋ ಯಾರು ಅಗೇನೆಸ್ಟ್ ಮಾಡಿಲ್ಲ. ಅವರಿಗೆಲ್ಲ ನಾವೆಲ್ಲ ಕೋಆಪರೇಟ್ ಮಾಡಿದ್ವಿ. ಬಾಬಣ್ಣ ಸಮೇತ ಅವ್ರಿಗೆ ಭಾಳ ಕೋಆಪರೇಟ್ ಮಾಡಿದ್ರು. ಬಾಬಣ್ಣ ಅವರಂದ್ರೆ ಅಷ್ಟು ಎಲೆಕ್ಷನ್ ಅಂತ ಅವ್ರು ಭಾಳನೇ ಶ್ರಮ ಪಟ್ಟರು. MP ಎಲೆಕ್ಷನಲ್ಲಿ ಭಾಳನೇ ಶ್ರಮ ಪಟ್ಟರು. ಅಲ್ಲ ಇಟ್ಮಳ್ಳಿ ಏರಿಯಾದಲ್ಲಿ ಬಾಬಣ್ಣ ಹೈಯೆಸ್ಟ್ ಸಂತೆ ತಗೊಂಡಿದ್ದು, ಇಟ್ಮಳ್ಳಿಯಲ್ಲಿ ತಗೊಂಡಿದ್ದು. ಅಲ್ಲಿ ಹೈಯೆಸ್ಟ್ ಓಟ್ ಬಂದಿಲ್ಲ. ಇದುವರೆಗೆ MP ಎಲೆಕ್ಷನ್ ಯಾವುದೂ ಬಂದಿಲ್ಲ. ಅಷ್ಟೊಂದು ನಮ್ಮ ಕಾಂಗ್ರೆಸ್ ಪಕ್ಷ ಬಂತು. ಬೇರೆ ಕಡೆ ಟೋಟಲ್ ಕಡಿಮೆ ಆಗಿದೆ. ಬಾಬಣ್ಣವ್ರು ಭಾಳ ಕಷ್ಟಪಟ್ಟು, ಬಾಬಣ್ಣವರು ನಮ್ಮ ಪಕ್ಷದಲ್ಲಿ ಇನ್ನು ನಮ್ಮ ಗುರಪ್ಪ ನಾಯ್ಡು ಇರ್ಬೋದು, ವೆಂಕಟೇಶ್ ಮೂರ್ತಿ ಆಗಿರ್ಬೋದು, ಶಿವರಾಮೇಗೌಡ ಆಗಿರ್ಬೋದು, ಸಂಜಯ್ ಗೌಡ ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷನ ನೆಕ್ಸ್ಟ್ 2028ಕ್ಕೆ ನಾವು MLA ಆಗೇ ಆಗ್ತೀವಿ. ಕಾಂಗ್ರೆಸ್ ಪಕ್ಷ MLA ಆಗೇ ಆಗ್ತಾರೆ. ನಮ್ಮ ಅಧ್ಯಕ್ಷರು ಆಗ ಹರಿಪ್ರಸಾದ್ ಸಾಹೇಬ್ ಯಾರು ಹೇಳ್ತಾರೋ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಯಾರು ನಾನ್ ಕ್ಯಾಂಡಿಡೇಟ್ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಗೊತ್ತಿರೋ ವಿಷಯನೇ. ಪಕ್ಷ ನಂಬ್ಕೊಂಡು ಕೆಲಸ ಮಾಡಬೇಕು, ಪಕ್ಷ ಯಾರು ಹೇಳಿದ್ರೆ ಕೆಲಸ ಮಾಡಬೇಕು. ಪಕ್ಷ ಅವ್ರು ಗುರುತಿಸುತ್ತೆ. ನಾನೇ ಕ್ಯಾಂಡಿಡೇಟ್ ಅನ್ನೋರಲ್ಲ, ಲಾಸ್ಟ್ ಕ್ಯಾಂಡಿಡೇಟ್ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರನ್ನು. ಇದುವರೆಗೆ ಇಷ್ಟಿಲ್ಲ ಕಾಂಗ್ರೆಸ್ ನಾನೇ ಕ್ಯಾಂಡಿಡೇಟ್ ಓಡಾಡ್ತವರು. ಲಾಸ್ಟ್ ಬಿಡ ಟಿಕೆಟೇ ಸಿಗೋದು ಎಲ್ಲರಿಗೂ. ಅದರಿಂದ ನಾವೆಲ್ಲರೂ ಪಕ್ಷಕ್ಕೆ ದುಡಿತೀವಿ, ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬರು ಹಾಗೂ ಶಿವಕುಮಾರ್ ಸಾಹೇಬರು ರಾಮಲಿಂಗರನ್ನ ಸೌದಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ. ಅದರಿಂದ ಪಕ್ಷ ಇನ್ನೂ ಪರಿವರ್ತನೆ ಮಾಡ್ತೀವಿ. ನಾವೆಲ್ಲ ಬಾಬಣ್ಣ ಹೇಳಿದಾಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹರಿಪ್ರಸಾದ್ ಕುತ್ಕೊಂಡು ಏನು ಮಾಡಬೇಕು, ಇನ್ನು ಮುಂದಿನ ಜನರಿಗೆಲ್ಲ ನಮ್ಮ ಗ್ಯಾರಂಟಿ ಏನಿದೆ ನಮ್ಮ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಕಾಂಗ್ರೆಸ್ 28ಕ್ಕೆ ನಾವು ಪದ್ಮನಾಭ ಗೆದ್ದೆ ಅಂತ ಭರವಸೆ ಕೊಡ್ತೇವೆ. ಮಾತಾಡಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರನೇ ಇನ್ನೂ ಮುಂದಿನ ದಿನಗಳಲ್ಲಿ ಅಶೋಕ್ ಅವರ ಚಿಂತಾವಣೆ ಅಶೋಕ್ ಅವರು ಬಹಳ ಚಿಂತಾವಣೆ ಮಾಡಿ, ಯಾಕೆಂದ್ರೆ ಅವ್ರು ಬಿಟ್ಟು ಅವರೇ ಬಂದಿದ್ದರು. ಅವರ ಅಶೋಕ್ ಅವರ ಬಿಟ್ಟದಾಗ ಏನ್ ಹೇಳಿದ್ರು ಅಂತ ಗುರಪ್ಪ ಹೇಳ್ಬಿಟ್ರು. ನಾನು ಹೇಳಕ್ ಹೋಗಿಲ್ಲ. ಇವತ್ತು ಅರ್ಥ ಆಗಿದೆ. ಪದ್ಮನಾಭ ಜನರಲ್ಲ, ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಇವತ್ತು ಅವ್ರು ವಾಪಸ್ ಹೋಗಿರೋದಕ್ಕೆ ಕಾಂಗ್ರೆಸ್ ಯಾರು ಓಡ್ಬಿಡೋದಿಲ್ಲ. ಅವೇನೆ ಮತದಾರರು ಯಾರು ನಾವೇನೇ ಕೇಳಲ್ಲ. ಜನ ಬಿಟ್ಟುವಸಿದ್ದಾರೆ. 28ಕ್ಕೆ ಮತ್ತೊಮ್ಮೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತ ಕೆಲಸದ್ದು ಪದ್ಮನಾಭನಗರದಲ್ಲಿ ಎಲ್ಲ ಮುಖಂಡರಿಗೆ ಮತದಾರರಿಗೆ ಇವತ್ತು ಕಂಪ್ಲೀಟ್ ಆಗಿ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ 100 ಭಾಗ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಪದ್ಮನಾಭನಗರದಲ್ಲಿ ಬರ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಯಾಗಿದ್ದವರು ಇನ್ನೊಂದು ಪಕ್ಷಕ್ಕೆ ಹೊಂದ್ಕೊಳ್ಳೋದು ಬಹಳ ಕಷ್ಟ. ನಾನು ಕಾಂಗ್ರೆಸ್ ಅಲ್ಲಿ 80ರಿಂದ ಇದ್ದೀನಿ. 46 ವರ್ಷದ ಸುದೀರ್ಘ ಪಯಣ ಈ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನನಗೆ ಯಾವ ಕಾರಣಕ್ಕೂ ಬೇರೆ ಪಕ್ಷ ಹೊಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಬೇಸ್ ಮೇಲೆ ಅವ್ರು ನಮ್ಮ ಕಡೆ ಹೊಂದ್ಕೊಳ್ಳೋಲ್ಲ ಅಂತ ಹೇಳಿದ್ದಾರೆ. ಈಗ ಅವ್ರು ಹೇಳಿದ್ರಲ್ಲ, ನಿಮ್ಗಿರೋದು 27, ಅವ್ರದ್ದಿರೋದು ಸುಳ್ಳದು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದು 2008. ಅವಾಗ ನಾನು ಬಾಬು ಇಬ್ಬರು, ಬಾಬು ದಳದಿಂದ, ನಾನು ಕಾಂಗ್ರೆಸ್ಸಿಂದ ನಾವು ಮಾಡ್ಕೊಂಡು
ತಿರ್ಗಾ ನಾವು ಒಂದೇ ಕ್ಯಾಸ್ಟ್ ನಾವು ಅಂತರ ಮಂದಿರು ಹೀಗಾಗಿ ನಾವು ಡಿವೈಡ್ ಮಾಡ್ಕೊಂಡ್ವಿ ಅವಾಗ ಒಂದು ಬೆನಿಫಿಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ MP ಎಲೆಕ್ಷನ್ ಆಯಿತು. ಕಾಂಗ್ರೆಸ್ಗೆ 52,000, ಕೃಷ್ಣ ಬೈರೇಗೌಡರಿಗೆ, ಅನಂತ್ ಕುಮಾರ್ಗೆ 59,000, ಈ 7,000 ಡಿಫರೆನ್ಸ್. ನಾನು 23 ತೆಗೆದು ಕಾರ್ಪೊರೇಟರ್ ಕಾಂಗ್ರೆಸ್ ಇಂದ ಗೆದ್ದಿದ್ವಿ, 4 ಜನ ಕಾರ್ಪೊರೇಟರ್ ನೆಕ್ಕಿದ್ವಿ. ನೆಕ್ಸ್ಟ್ ಎಲೆಕ್ಷನ್ 6 ಸೀಟ್ ಬರ್ತಿತ್ತು. ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ಹೋಯ್ತು. ನಾನೀಗ ಹೇಳಿದ್ರೆ ಅಶೋಕ್ ಅವ್ರಿಗೆ ಯಾವುದೇ ನೆಲೆ ಇಲ್ಲ ಪದ್ಮನಾಭ ನಗರದಲ್ಲಿ. ಅವ್ರು ಹೊರಗಿನಿಂದ ಬಂದವರು, ಹೊರಗಿನಿಂದ ಇರೋದು, ನಮ್ಮಲ್ಲಿರೋ ಕಚ್ಚಾಟದಿಂದ ಅವ್ರು ಉಳ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಇಲ್ಲ.